ಎಲ್ಲ ಬರ್ತಾರೆ. ಬಂಡೆ ಬಂಡೆ ಒಂದು ರಾಜಮುಡಿ ಉತ್ಸವ 4 ವರ್ಷಗಳಿಂದ ಈ ನಮ್ಮ ವೆಂಕಟರಾಜು ಪಂಡ್ರಮೇಶ್ವರ ಕುಟುಂಬದವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಬಹಳ ಭಾರಿ ಅದ್ಭುತವಾಗಿ ನಡೀತಾ ಇದೆ. ಅದೇ ರೀತಿ ಅವರು ವಂಶಸ್ಥರು ಭಾರಿ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಈ ಒಂದು ಉತ್ಸವ ಆನೇಕಲ್ಲಿನಲ್ಲಿ ಭಾಳ ಹೆಸರು ತಗೊಳ್ತಾ ಇದೆ. ಮಹಾರಾಜರು 3ನೇ ವರ್ಷದಲ್ಲಿ ಮೊದಲನೇ ಸರಿ ಯದುವೀರು ಮಹಾರಾಜರು ಸಹ ಬಂದು ಈ ಕಾರ್ಯಕ್ರಮವನ್ನು ಪ್ರಾರಂಭೋತ್ಸವ ಮಾಡಿದ್ದಾರೆ. ಅದನ್ನು ನಿಲ್ಲಿಸ್ತೀರಾ ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉತ್ತಮ ಮಾಡಲಿ ಅಂತ ನಾನು ಈ ಪ್ರಾರ್ಥನೆ ಯಶಸ್ವಿಯಾಗಿ ಜರುಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ನಿರೀಕ್ಷೆ ಇಲ್ಲದಷ್ಟು ಭಕ್ತರು ಆಗಮಿಸಿ ಇವತ್ತು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ರಾಜಮುಡಿ ಉತ್ಸವ ಬಹಳ ಯಶಸ್ವಿಯಾಗಿ 3ನೇ ವರ್ಷ ಪೂರ್ಣಗೊಂಡಿದೆ. ಇದೇ ತರ ವರ್ಷ ಮಾಡುವ ಅನುಗ್ರಹ ನಮಗೆ ಕೊಡಲಿ ಅಂತ ದೇವರನ್ನು ಆನೇಕಲ್ನಲ್ಲಿ ಪೌರಾಣಿಕ ಇತಿಹಾಸವಾಗಿರುವ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪಂಡ್ರಮೇಶ್ವರ ವಂಶಸ್ಥರು ಬೇಗರಾಜ ಮನೆಯವರು ಚಂದ್ರಾಜ ಮನೆಯವರೆಲ್ಲ ಸೇರಿ ಸಕುಟುಂಬ ಪರಿವಾರ ಸಮೇತರಾಗಿ ರಾಜಮುಡಿ ಉತ್ಸವವನ್ನು ತುಂಬ ವಿಜೃಂಭಣೆಯಿಂದ 3ನೇ ವರ್ಷದ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಕೊಟ್ಟಿದ್ದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದೇವೆ.
ನಿಮ್ಮ ರಾಜರಿಂದ ಆಗಬೇಕು ಅಂತೇಳಿ ಊರ ಪುರೋಹಿತರ ಪ್ರೇರಣೆ ಆಮೇಲೆ ದೇವರು ಅವರ ಒಂದು ಕಾರ್ಯ ಮಾಡಿಸ್ಕೊಳ್ಳೋಕ್ಕೆ ಒಂದು ಒಬ್ಬರಿಗೆ ಉತ್ಸಾಹ ಹುಮ್ಮಸ್ಸು ಕೊಟ್ಟು ಮಕ್ಕಳಿಗೆ ಅವರ ಶ್ರೇಯೋಭಿಲಾಷಿಯಾಗಿ ದೇವರು ಇರಲಿ ಅಂತೇಳಿ ಅವರ ಅಭಿಪ್ರಾಯ ನಾವು ತಿಳಿಸ್ತಾ ಇದ್ದೀವಿ. ಮಕ್ಕಳಿಗೆ ಚೆನ್ನಾಗಿ ಶಕ್ತಿ ಸಾಮರ್ಥ್ಯ ಕೊಟ್ಟು ಎಲ್ಲ ಕಾಲಕ್ಕೂ ಇದನ್ನು ಹೀಗೆ ನಡೆಸ್ಕೊಂಡು ಹೋಗೋ ಸಹನೆ ಶಾಂತಿ ಕೊಡಲಿ ಅವರಿಗೆ. ರಾಜಮುಡಿ ಉತ್ಸವ 3ನೇ ವರ್ಷದ ಕಾರ್ಯಕ್ರಮ ತಿಮ್ಮರಾಯಸ್ವಾಮಿ ದೇವಸ್ಥಾನ ಸನ್ನಿಧಿಯಲ್ಲಿ ನಡೆಯುತ್ತಿದೆ. ಭಕ್ತಾದಿಗಳು ಮತ್ತು ಮಾಧ್ಯಮ ಮಿತ್ರರು ತಮ್ಮ ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಇದಾಗಿದೆ. ಲಕ್ಷಾಂತರ ಜನಕ್ಕೆ ಮೇಲ್ಕೋಟೆಯಲ್ಲಿ ಹೋಗಿ ನೋಡಲಿಕ್ಕಾಗ ಭಾಗ್ಯ ಸಿಗೋದಿಲ್ಲ. ಹಾಗಾಗಿ ಆನೇಕಲ್ ನಮ್ಮ ಕ್ಷೇತ್ರದಲ್ಲಿ ನಡೀತಿರೋದು ನಮ್ಮೆಲ್ಲರ ಭಾಗ್ಯ. ನಮ್ಮಂಥ ಸ್ನೇಹಿತರು ಮತ್ತು ಆನೇಕಲ್ ತಿಮ್ಮರಾಯಸ್ವಾಮಿ ಭಕ್ತರು ಮತ್ತು ರಾಜಮುಡಿ ಕಾರ್ಯಕ್ರಮದ ಸೇವಕರು ತಿಮ್ಮರಾಯಸ್ವಾಮಿ ಟ್ರಸ್ಟ್ ಮಂಡಳಿ ಕಡೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ದಯವಿಟ್ಟು ತಮ್ಮೆಲ್ಲ ಸಹಕಾರಕ್ಕೆ ನನ್ನ ಧನ್ಯವಾದಗಳು.